ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನದ ಸಂಖ್ಯೆ 801 ಆಸ್ತಿಯನ್ನು ಅಕ್ರಮವಾಗಿ ಈ ಹಿಂದೆ ಇದ್ದ ಅಧಿಕಾರಿಗಳ ಜೊತೆಗೂಡಿ ಕಾವೇರಟ್ಟಿ ರಂಗನಾಥ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ರಂಗಸ್ವಾಮಿ ಅವರು ತಮ್ಮ ಧರ್ಮಪತ್ನಿ ಲೀಲಾವತಿ ಅವರ ಹೆಸರಿಗೆ ಮಾಡಿಸಿಕೊಂಡಿರುತ್ತಾರೆ. ಅಕ್ರಮ ಆಸ್ತಿ ವರ್ಗಾವಣೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಗೆ ವಿಚಾರ ತಿಳಿದು ಪಂಚಾಯಿತಿಗೆ ದೂರು ನೀಡಿ ಈ ಸ್ವತ್ತು ಸರ್ಕಾರಿ ಜಾಗ, ಈ ಹಿಂದೆ ಸ್ಥಳದಲ್ಲಿ ಪ್ರಾಥಮಿಕ ಆರೋಗ್ಯ ಕಟ್ಟಡ ಮತ್ತು ಪಂಚಾಯಿತಿ ಕಟ್ಟಡಗಳು ಇರುವುದಕ್ಕೆ ಸಾಕ್ಷಿಗಳಾಗಿರುತ್ತವೆ ಮತ್ತು ಪಂಚಾಯಿತಿಯಲ್ಲಿ ದಾಖಲೆಗಳಿವೆ. ಆದ್ದರಿಂದ ಅಕ್ರಮವನ್ನು ನಿಲ್ಲಿಸಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಗೋವಿಂದರಾಜ್ ಅಂತ ಈ ಮೂಲ ಇದು 80 ವರ್ಷದಿಂದ ಗ್ರಾಮ ಪಂಚಾಯತಿಗೆ ಸೇರಿತ್ತು. ಈಗ ಇತ್ತೀಚೆಗೆ ಈ ಗ್ರಾಮ ಪಂಚಾಯತಿಯಿಂದ ಇದಕ್ಕಿದ್ದಾಗೆ ಚೇಂಜ್ ಆಗಿ ಲೀಲಾವತಿಯವರ ಹೆಸರಿಗೆ ಪೂಜಾರಿ ರಂಗಸ್ವಾಮಿ ಮಿಸಸ್ ಲೀಲಾವತಿ ಹೆಸರಿಗೆ ಸೇರ್ಕೊಂಡಿದೆ. ಇದನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಮತ್ತೆ ಗ್ರಾಮ ಪಂಚಾಯತಿ ಹೆಸರಿಗೆ ಅಥವಾ ದೇವರ ಹೆಸರಿಗೆ ಇದರ ಹೆಸರಿಗೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ತಮ್ಮ ಹೆಸರು? ಗೋವಿಂದರಾಜ್. ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ತಿಳುವಳಿಕೆ ನೋಟಿಸ್ಗೆ ಜಗ್ಗದ ಅರ್ಚಕ ರಂಗಸ್ವಾಮಿ ಅವರು ಕಟ್ಟಡ ಕಟ್ಟಲು ಪ್ರಾರಂಭ ಮಾಡಿದರು. ಈ ವಿಚಾರದಲ್ಲಿ ಗ್ರಾಮಸ್ಥರು ಮತ್ತು ಪಂಚಾಯಿತಿ ನಡುವೆ ಜಟಾಪಟಿಯ ನಡೆದು ಸರ್ವೆ ಕಾರ್ಯವನ್ನು ನಡೆಸಿ ಸರ್ಕಾರಿ ಜಾಗವನ್ನು ಉಳಿಸುವಂತೆ ತಾಕೀತು ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರು ಮಾತನಾಡಿ, ಪಂಚಾಯಿತಿ ಅಧಿಕಾರಿಗಳು ಹಣವೊಂದನ್ನು ನೀಡಿದರೆ ಯಾವ ಕೆಲಸವನ್ನು ಬೇಕಾದರೂ ಮಾಡುತ್ತಾರೆ. ಸರ್ಕಾರಿ ಆಸ್ತಿಯನ್ನು ಉಳಿಸಿಕೊಳ್ಳಬೇಕಾದ ಅಧಿಕಾರಿಗಳೇ ಮಾರಾಟ ಮಾಡಲು ಹೊರಟಿರುವುದು ದುರಂತವೇ ಸರಿ. ಗ್ರಾಮಸ್ಥರನ್ನು ಒಟ್ಟಾಗಿ ಸರ್ಕಾರಿ ಆಸ್ತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಈ ಅಕ್ರಮವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡವನ್ನು ನಿಲ್ಲಿಸಬೇಕು ಎಂದು ಸರ್ಕಾರಿ ಆಸ್ತಿಯಾಗಿ ಉಳಿಸಬೇಕೆಂದು ಆಗ್ರಹಿಸಿದರು. ಇಲ್ಲಿ ಕದಬಳ್ಳಿ ಗ್ರಾಮ ಪಂಚಾಯಿತಿ ಆದಂತಹ PDO ವಿತ್ತು ಸಿಬ್ಬಂದಿ ಸಮೇತ ಈ ಸರ್ಕಾರಿ ಗ್ರಾಮ ಪಂಚಾಯಿತಿ ಜಮೀನನ್ನು ಬೇರೆ ಪೂಜಾರಿ ರಂಗಸಮ್ಮಣ್ಣರ ಮಿಸಸ್ಗೆ ಮಾಡಿಕೊಟ್ಟವ್ರೆ. ದಯವಿಟ್ಟು ಇದನ್ನು ಅಕ್ರಮವಾಗಿ ಬಳಸ್ಕೊಂಡು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ನಮಗೆ ಗೊತ್ತಿಲ್ಲ. ಅವರು ದುರ್ಬಳಕೆ ಮಾಡ್ಕೊಂಡು ಲಂಚ ಇಸ್ಕೊಂಡು ಅವ್ರಿಗೆ ಈಸತ್ತು ಮಾಡಿಕೊಟ್ಟು ಕಟ್ಟಡ ಕಾರ್ಮಿಕರಿಗೆ ಪರ್ಮಿಷನ್ ಕೊಟ್ಟು ಇವತ್ತು ಕಾಮಗಾರಿ ನಡೀತಾ ಇದೆ. ದಯವಿಟ್ಟು ಸರ್ಕಾರ ಜಾಗ ಸರ್ಕಾರಕ್ಕೆ ಉಳ್ಕೋಬೇಕು, ನೀನು ಮನವಿ ಮಾಡ್ಕೊಳ್ತೀವಿ. ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡು ಈ ಸ್ವತ್ತನ್ನು ಸಹ ಈ ಪಂಚಾಯಿತಿ ಜಾಗನ ಪಂಚಾಯಿತಿ PDO ಅವರು ಪಂಚಾಯಿತಿ ಜಾಗನೇ ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಪಂಚಾಯಿತಿ ಜಾಗ ಪಂಚಾಯಿತಿಯಲ್ಲೇ ಆಗಬೇಕು. ಈ ಜಾಗ ಗ್ರಾಮಕ್ಕೆ ಸೇರ್ಕೋಬೇಕು. ಈ ಗ್ರಾಮಕ್ಕೆ ಯಾವುದಾದ್ರು ಅಭಿವೃದ್ಧಿ ಕಾರ್ಯ ಆಗಬೇಕು ಅಂದರೆ ಗ್ರಾಮಸ್ಥರಿಗೆ ಈ ಜಾಗನ ಉಳಿಸ್ಕೊಡ್ಬೇಕು ಅಂತ PDO ಮತ್ತು EO ಅವರವರಿಗೆ CEO ಅವರವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.